ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಸೊ ನಮಗೆ ಫ್ರೆಶ್ ಮೀನು ಸಿಕ್ಕಿತ್ತು, ಅಂದರೆ ಕೆರೆಯಲ್ಲಿ ಹಿಡಿದಿರ್ತಾರಲ್ಲ ಫ್ರೆಶ್ ಮೀನು, ಆ ಮೀನು ಸಿಕ್ಕಿತ್ತು. ಹಾಗಾಗಿ ಇದರಲ್ಲಿ ಯಾಕೆ ಮಂಗಳೂರು ಸ್ಟೈಲ್ ಫಿಶ್ ಕರಿನ ಟ್ರೈ ಮಾಡಬಾರ್ದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಕ್ಯಾಟ್ಲಾ ಅಂತ ಹೇಳ್ತಾರಲ್ಲ ಆ ಮೀನು. ಇದು ಮೀಡಿಯಮ್ ಸೈಜ್ ಇದ್ದಿದ್ದರಿಂದ ಇದರಲ್ಲಿ ತವಾ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಬಟ್ಲಿಗೆ ನಾನು 1-2 ಸ್ಪೂನ್ ಆಗುವಷ್ಟು ಮೈದಾ, ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನು ಗರಂ ಮಸಾಲ, ಹಾಗೆ 1/4 ಟೀ ಸ್ಪೂನು ಮೆಣಸಿನ ಪುಡಿನ ಹಾಕ್ಕೊಂಡು, ಜೊತೆಗೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಅರ್ಧ ನಿಂಬೆ ಹಣ್ಣು ತಗೊಂಡು ಚೆನ್ನಾಗಿ ಹಿಂಡ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಹುಳಿ ಚೆನ್ನಾಗಿ ಹತ್ತುತ್ತೆ. ಮೀನಿಗೆ ಹುಳಿ ಜಾಸ್ತಿ ಇರಬೇಕಂತ ಹೇಳ್ತಾರಲ್ವ, ಹಾಗಾಗಿ ನೀರು ಬದಲು ನಿಂಬೆಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೀರು ಹಾಕೋದ್ರ ಬದಲು ಈ ಥರ ನಿಂಬೆಹಣ್ಣಲ್ಲೇ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೂ ಗಟ್ಟಿಯಾಗಿ ಬರ್ತಿದೆ ಅಂತ ಅಂದಾಗ ಇದಕ್ಕೆ 1-2 ಸ್ಪೂನಷ್ಟು ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ರೆಡಿನೇ ಆಗೋಗುತ್ತೆ. ನೀವು ನೋಡೋದು ಹಾಗೆಯೇ ನಾನು ಯಾವುದೇ ರೀತಿಯ ನೀರನ್ನ ಬಳಸಿಲ್ಲ ಇಲ್ಲಿ ಇದನ್ನು ಕಲಿಸ್ಕೊಳ್ಳೋದಕ್ಕೆ. ಸುಮ್ಮನೆ ಅಂಗಡಿ ಪೌಡರ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ತಿಕ್ಕಾಗಿ ಪೇಸ್ಟ್ ರೆಡಿ ಆಗಿದೆ. ಇವಾಗ ನಾನು ಇದನ್ನು ಎಲ್ಲ ಮೀನುಗಳಿಗೂ ಅಪ್ಲೈ ಮಾಡ್ತಾಯಿದ್ದೀನಿ. ಮೊದಲಿಗೆ ಮೀನನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲೆ ಸುಮ್ಮನೆ ಚಾಕು ತೊಗೊಂಡು 1-2-3-4 ಈ ಥರ ಗೆರೆಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ, ಆದ್ದರಿಂದ ಈ ಥರ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಸ್ವಲ್ಪ ಪೇಸ್ಟನ್ನು ತೊಗೊಂಡು ಕಲಸಿಟ್ಕೊಂಡಿರೋಂಥ ಪೇಸ್ಟನ್ನು ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು. ಒಳಗಡೆ ಮತ್ತು ಮೇಲೆ ಎಲ್ಲ ಕಡೆನೂ ನೀಟಾಗಿ ಈ ಥರ ಹಚ್ಚಬೇಕು. ಇದರಿಂದ ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ. ಈ ಥರ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ, ಸೀರಿಯಸ್ಸಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಸುಮ್ಮನೆ ಅಂಗಡಿ ಪೌಡರೆಲ್ಲ ಯೂಸ್ ಮಾಡಿ ಅದಕ್ಕೆ ಟೇಸ್ಟಿಂಗ್ ಪೌಡರೆಲ್ಲ ಹಾಕಿರ್ತಾರೆ, ಸುಮ್ಮನೆ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಆದ್ದರಿಂದ ಈ ಥರ ಮನೆಯಲ್ಲೇ ನ್ಯಾಚುರಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಚೆನ್ನಾಗಿರುತ್ತೆ. ನಾವು ಆಸೆಪಟ್ಟು ತಿಂದಂಗೂ ಅನಿಸುತ್ತೆ. ಅಂದರೆ ಹೊರಗಡೆ ತಿನ್ನಬೇಕಂತ ಆಸೆ ಆಗ್ತಿದ್ದಾಗ ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕ್ರೇವಿಂಗ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ನಾನು ಮಸಾಲೆ ಹಚ್ಚಿದಾದ್ಮೇಲೆ ಅರ್ಧ ಗಂಟೆ ನೆನೆಸಿಟ್ಟಿದ್ದೆ. ಇದೇ ಥರ ನಾನು ತವಾ ಮೇಲೆ ಫ್ರೈ ಮಾಡಿಕೊಂಡೆ.
ನಾನು ಈ ವಿಡಿಯೋದಲ್ಲಿ ತವಾ ಫ್ರೈನ ಯಾವ ರೀತಿಯಾಗಿ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಟ್ರಸ್ಟ್ ಮೀ ತುಂಬಾ ರುಚಿಯಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. 3 ಮೀನು ನಾನೇ ತಿಂದಿದ್ದೀನಿ, ಅಂದರೆ ತುಂಬ ಚಿಕ್ಕದಿದು. ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಅನ್ನೋ ಥರ ಕಾಣಿಸ್ತಿದೆ ಅಷ್ಟೇ. ಇನ್ನು ನಮ್ಮ ಅಂಗೈಗೆ ಇದೆಯಲ್ಲ ಅದಕ್ಕಿಂತ ಚಿಕ್ಕದಾಗಿತ್ತು. ತುಂಬಾ ರುಚಿಯಾಗಿ ಬಂದಿತ್ತು. ನನಗೂ ತುಂಬ ಇಷ್ಟ ಆಯಿತು. ಮನೇಲೂ ಎಲ್ಲರೂ ಇಷ್ಟಪಟ್ಟು ತಿಂದರು. ನಾನು ಲಾಸ್ಟ್ ಟೈಮ್ ಮಂಗಳೂರಿಗೆ ಟ್ರಿಪ್ಗೆ ಹೋಗಿದ್ದಾಗಲೇ ಅಲ್ಲಿ ಒಂದು ಸ್ಟ್ರೀಟ್ ಹೋಟೆಲಲ್ಲಿ ಊಟ ಮಾಡಿದ್ವಿ. ಈ ಡಿಶ್ನ ಟ್ರೈ ಮಾಡಲೇಬೇಕು, ತುಂಬಾ ರುಚಿಯಾಗಿತ್ತು ಅಂತ ನಾನು ಹೇಳಿದ್ದೆ. ಅದೇ ಫಿಶ್ ಕರಿನ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ನಾವು ತಂದಿದ್ದ ಮೀನಲ್ಲಿ ಒಂದು ಮೀನು ಒಂದು 2 kg ಅಷ್ಟು ಬರ್ತಾಯಿತ್ತು, ದೊಡ್ಡ ಮೀನು. ಆ ಮೀನಲ್ಲಿ ಫಿಶ್ ಕರಿನ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಫಿಶ್ ಕರಿನ ಮಾಡೋದಕ್ಕೆ ನಾನು ಒಂದು 6ರಿಂದ 7 ಟೊಮೆಟೊಗಳನ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಬೇಯಿಸೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು. ಹಾಗೆ ಒಂದು 10ರಿಂದ 13 ಈರುಳ್ಳಿಗಳನ್ನ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಸಾಂಬಾರು ಈರುಳ್ಳಿ ಬರುತ್ತಲ್ಲ, ಆ ಈರುಳ್ಳಿನ ತೊಗೊಂಡಿದ್ದೀನಿ. ಇದಿಷ್ಟು ಬೇಯಕ್ಕೆ ಇಟ್ಬಿಟ್ಟು ನಂತರ ಒಂದು ಬಟ್ಲಿಗೆ ಒಂದು 2 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಗೆ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ತಿನ್ನೋದಕ್ಕಾಗುತ್ತೋ ಅಷ್ಟು ಖಾರದ ಪುಡಿನ ನೀವು ಸೇರಿಸ್ಕೊಳ್ಬೋದು. ನಾವು ಖಾರ ಸ್ವಲ್ಪ ಜಾಸ್ತಿನೇ ತಿಂತೀವಿ, ಹಾಗಾಗಿ ನಾನು 2 ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ಮಸಾಲಾನ ರೆಡಿ ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕ್ತೀರಾ ಈ ಥರ ಕಲಿಸ್ಕೊಂಡು ಒಂದು ಪೇಸ್ಟ್ ರೀತಿಯಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲಾನ. ಇದನ್ನು ನಾನು ನೀರಲ್ಲೇ ಕಲಿಸ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಈ ಥರ ಸಪ್ರೇಟಾಗಿ ಮಸಾಲಾನ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ. ಸೇಮ್ ನಾವು ತವಾ ಫ್ರೈಗೆ ಯಾವ ರೀತಿಯಾಗಿ ಕಲಿಸ್ಕೊಂಡಿದ್ವಿ ಅದೇ ಥರನೇ, ಬಟ್ ಅದರಲ್ಲಿ ಎಣ್ಣೆನ ಹಾಕ್ಬಿಟ್ಟು ಕಲಿಸ್ಕೊಂಡಿದ್ದೆ, ನೀರು ಹಾಕಿರಲಿಲ್ಲ. ಇದರಲ್ಲಿ ನೀರು ಹಾಕ್ಬಿಟ್ಟು ಮಸಾಲನೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ, ಅಷ್ಟೇ ಡಿಫ್ರೆನ್ಸು, ಬೇರೇನಿಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ಕಂಪ್ಲೀಟಾಗಿ ತುಂಬಾ ರುಚಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಈ ಥರ ನಾನು ನೀಟಾಗಿ ಪೇಸ್ಟ್ ರೀತಿಯಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಸಾಂಬಾರಿಗೆ ಹಾಕಬೇಕು, ಹಾಗಾಗಿ ಕಲಿಸ್ಕೊಂಡಿದ್ದೀನಿ, ಬೇರೆ ಏನೂ ಇಲ್ಲ. ನಂತರ ನಾನಿಲ್ಲಿ ಸಾಂಬಾರಿಗೆ ಬೇಕಾಗಿರೋಂಥ ಹುಣಸೆ ಹಣ್ಣು, ಸ್ವಲ್ಪ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಹಾಗೆ ಸ್ವಲ್ಪ ಚಕ್ಕೆ, ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನಾನು ಈ ಮೆಣಸಿನ್ಕಾಯಿನೂ ಸಹ ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಎತ್ತಿಟ್ಕೊಂಡಿದ್ದೆ. ಡೈರೆಕ್ಟ್ ಹಾಗೆ ಒಣಗಿರೋ ಮೆಣಸಿನ್ಕಾಯಿನ ಬಳಸ್ತಿಲ್ಲ, ಬಿಸಿನೀರಲ್ಲಿ ಸ್ವಲ್ಪ ನೆನೆಸ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಜಾಸ್ತಿನೇ ಬಳಸಬೇಕು, ಹಾಗೆ ಟೊಮೆಟೊನೂ ಸಹ ಬಳಸಬೇಕು. ಯಾಕಂತಂದರೆ ಮೀನು ಸಾಂಬಾರು ಹುಳಿ ಇದ್ದಷ್ಟು ಚೆನ್ನಾಗಿರುತ್ತೆ. ಹಾಗೆ ಮಂಗಳೂರು ಸ್ಟೈಲ್ ಆಗಿರೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿನೇ ಇತ್ತು ನಾವು ಲಾಸ್ಟ್ ಟೈಮು ತಿಂದಾಗ. ಹಾಗಾಗಿ ನಾನಿಲ್ಲಿ ಜಾಸ್ತಿನೇ ಈರುಳ್ಳಿ, ಟೊಮೆಟೊ ಹಾಗೆ ಹುಣಸೆ ಹಣ್ಣನ್ನು ಸಹ ಬಳಸಿದ್ದೀನಿ. ಆಪಲ್ ಟೊಮೆಟೊ ಆದರೆ ನಿಮಗೆ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಇದು ನಾಟಿ ಟೊಮೆಟೊ ಆಗಿರೋದ್ರಿಂದ, ಹುಳಿ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಇದಿಷ್ಟು ಈ ಥರ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲನೂ ಸಹ ತೊಗೊಂಡಿದ್ದೀನಿ. ನಾನು ಇದನ್ನು ಮಡಿಕೆಯಲ್ಲೇ ಮಾಡೋಣ ಅಂತ ಹೇಳಿ ಮಡಿಕೆನ ತೊಳೆದು ನೀಟಾಗಿ ಗ್ಯಾಸ್ ಹಚ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ಪಾತ್ರೆಯಲ್ಲೂ ಮಾಡ್ಬೋದು ಅಥವಾ ಮಡಿಕೆಯಲ್ಲೂ ಮಾಡ್ಬೋದು. ನಾನು ಆಲ್ಮೋಸ್ಟ್ ನಾನ್ ವೆಜ್ ಎಲ್ಲ ಮಡಿಕೆಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ತುಂಬಾ ರುಚಿಯಾಗಿ ಬರುತ್ತೆ ಅದಕ್ಕೆ. ಹಾಗೇನೆ ಇದು ಮಡಿಕೆಯಲ್ಲಿ ಮಾಡೋದು ನಮ್ಮ ಸಾಂಪ್ರದಾಯಿಕ ಅಡುಗೆ ಆಗಿರೋದ್ರಿಂದ ತುಂಬ ಹೆಲ್ತ್ಗೂ ಸಹ ಒಳ್ಳೆಯದು. ಮಡಿಕೆನ ತೊಳೆದಿಟ್ಕೊಂಡಿರೋದ್ರಿಂದ ಅದರಲ್ಲಿ ಸ್ವಲ್ಪ ನೀರಿತ್ತು, ಹಾಗಾಗಿ ನಾನು ಸ್ವಲ್ಪ ಒಣಗಿರೋ ಬಟ್ಟೆನ ತೊಗೊಂಡು ನೀಟಾಗಿ ಒರೆಸ್ಕೊಂಡೆ ಮಡಿಕೆನ. ನಂತರ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ನಾನ್ ವೆಜ್ಗೆ ತುಂಬ ಚೆನ್ನಾಗಾಗುತ್ತೆ. ನಂತರ ನಾನಿಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಸಾಂಬಾರು ಮಸಾಲ ಎಲ್ಲ, ಅದನ್ನು ಡೈರೆಕ್ಟ್ ಎಣ್ಣೆಗೆ ಆ್ಯಡ್ ಮಾಡಿಕೊಂಡು ಈ ಥರ ಚೆನ್ನಾಗಿ
ಕುದಿಸ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಎಲ್ಲ ಹಸಿದು ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಹಸಿ ಹಸಿ ಅಂತ ಅನಿಸೋದಿಲ್ಲ ಸಾಂಬಾರು. ಹಾಗಾಗಿ ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಅಡುಗೆನ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇದರಿಂದ ವೀಡಿಯೋಸ್ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ಬೋದು. ನಂತರ ಇದು ಸ್ವಲ್ಪ ಮಸಾಲ ಕುದ್ದಿದ್ದಾದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಈರುಳ್ಳಿ ಟೊಮೆಟೊ ಎಲ್ಲ ನಾವು ಮೊದಲೇ ಬೇಯಿಸ್ಕೊಂಡಿದ್ವಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಹಾಕ್ಕೊಂಡು 1 ಕುದಿ ಅಥವಾ 2 ಕುದಿವರೆಗೂ ಕುದಿಸಿದ್ರೆ ಸಾಕಾಗುತ್ತೆ ನಿಮಗೆ. ನಾನು ಇಲ್ಲಿ 1 ಕುದಿನ ಕುದಿಸ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಮಸಾಲ ತೊಳೆದಿದ್ದ ನೀರನ್ನು ಹಾಕ್ತಾಯಿದ್ದೀನಿ. ಮಿಕ್ಸಿಲಿ ರುಬ್ಕೊಂಡಿದ್ವಲ್ಲ ಅದರಲ್ಲಿ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಗಟ್ಟಿಯಾಗಿ ಸಾಂಬಾರು ಬೇಕು ಅಂತ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು, ನೀರೇನು ಆ್ಯಡ್ ಮಾಡಬಾರ್ದು. ಅಥವಾ ತೆಳ್ಳಗೆ ಬೇಕು ಅಂತಂದರೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ, ಇದನ್ನು ಆದಷ್ಟು ಗಟ್ಟಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡ್ಕೊಳ್ಳೋದಕ್ಕಿಂತ ಗಟ್ಟಿಗಿದ್ರೆ ತುಂಬಾ ಒಳ್ಳೆಯದಂತ ಹೇಳ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ನೋಡಿ, ಈ ಥರ ನಾನು ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುದಿಗೆ ಬರಲಿ ಅಂತ ಹೇಳಿ ಇದ್ರ ಮೇಲೆ ಸ್ವಲ್ಪ ಪ್ಲೇಟ್ನ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ. ಈ ಥರ 1 ಕುದಿ ಅಥವಾ 2 ಕುದಿ ಬಂದರೆ ಸಾಕಾಗುತ್ತೆ. ಜಾಸ್ತಿ ಏನು ಬರೋ ಅವಶ್ಯಕತೆ ಇಲ್ಲ, ಯಾಕಂದರೆ ಬೇಯಿಸಿರೋ ಈರುಳ್ಳಿ ಟೊಮೆಟೊ ಹಾಗೆ ಮೆಣಸಿನ್ಕಾಯಿನ ಬಳಸಿರೋದ್ರಿಂದ ಆಲ್ರೆಡಿ ಒಂದು ಸಲ ಬೆಂದಿರುತ್ತೆ. ಇನ್ನೊಂದು ಸಲ ಸ್ವಲ್ಪ ಲೈಟಾಗಿ ಬೆಂದರೆ ಸಾಕಾಗುತ್ತೆ. ನಂತರ ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ಮೀನನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೀನು ಸುಮಾರು 2ರಿಂದ 2.5 kg ಇತ್ತು, ಒಂದೇ ಮೀನು. ಹಾಗಾಗಿ ತುಂಬ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿದ್ರು. ಹಾಗಾಗಿ ಹಾಕೋಕ್ಕೆ ಜಾಗನೇ ಇರಲಿಲ್ಲ ಪಾತ್ರೆ ಒಳಗಡೆ. ಹಾಗಾಗಿ ಸ್ವಲ್ಪ ಸೈಡಿಗೆ ತಕ್ಕೊಂಡು ಜಾಗ ಮಾಡಿ ಹಾಕ್ತಾಯಿದ್ದೆ. ಈ ಮಡಿಕೆ ಸ್ವಲ್ಪ ಚಿಕ್ಕದು ಸಾಂಬಾರು ಮಾಡೋದಕ್ಕೆ. ಹಾಗಾಗಿ ನಾನಿಲ್ಲಿ ಜಾಗನ ಮಾಡ್ಕೊಂಡು ಹಾಕ್ತಾಯಿದ್ದೆ. ತಲೆನೂ ಅಷ್ಟೇ, ಈ ಮೀನ್ದು ತುಂಬಾ ದೊಡ್ಡದಾಗಿತ್ತು. ಮಡಿಕೆನಲ್ಲಿ ಒಂದು ಅರ್ಧ ಮಡಿಕೆ ತಲೆನೇ ಕೂತ್ಕೊಂಡಿತ್ತು ಅಂತ ಹೇಳ್ಬೋದು, ಅಷ್ಟು ದೊಡ್ಡ ಇತ್ತು ಈ ಮೀನು. ಹೇಗೋ ಪ್ಲೇಸ್ ಮಾಡಿ ಎಲ್ಲ ಪೀಸಸ್ನು ಅದರೊಳಗಡೆ ತುಂಬಿಸಿದ್ದಾಯಿತು. ಸ್ವಲ್ಪ ದೊಡ್ಡ ಮಡಿಕೆ ತರಬೇಕಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮು, ಯಾಕಂದರೆ ಈ ಥರ ಜಾಸ್ತಿ ಕ್ವಾಂಟಿಟಿನಲ್ಲಿ ಸಾಂಬಾರು ಮಾಡಬೇಕಂದಾಗ ಯೂಸ್ ಆಗುತ್ತೆ. ಸೊ ಮೀನು ಹಾಕಿ ಒಂದು 2ರಿಂದ 3 ನಿಮಿಷಗಳು ಬಿಟ್ಟು ಕೆಳಗಡೆ ತೆಗೆದುಬಿಡ್ಬೇಕು ಪಾತ್ರೆನ. ಆವಾಗ ಮೀನು ಸಾಂಬಾರು ರೆಡಿಯಾಗಿರುತ್ತೆ. ತುಂಬಾ ರುಚಿಯಾಗಿ ಬಂದಿತ್ತು. ಸೇಮ್ ಮಂಗಳೂರಲ್ಲಿ ಯಾವ ಥರ ಇತ್ತೋ ಅದೇ ಟೇಸ್ಟ್ ಬಂದಿರಲಿಲ್ಲ, ಎಕ್ಸಾಕ್ಟ್ ಟೇಸ್ಟ್ ಬಂದಿರಲಿಲ್ಲ, ಆದರೆ ಸ್ವಲ್ಪ ಸಿಮಿಲರ್ ಆಗಿತ್ತು. ಒಂದು ಸ್ವಲ್ಪ ಕಲರು ಚೇಂಜ್ ಆಗಿತ್ತು ಅಷ್ಟೇ. ಅಂದರೆ ಆ ಕಡೆ ತುಂಬ ರೆಡ್ಗಿರುತ್ತೆ ಸಾಂಬಾರು, ಬಟ್ ಇಲ್ಲಿ ನಮ್ಮ ಕಡೆ ನಾರ್ಮಲ್ ಯಾವ ಥರ ಸಾಂಬಾರು ಕಲರ್ ಆಗುತ್ತೆ ಆ ಥರ ಆಗಿತ್ತು ಅಷ್ಟೇ. ತುಂಬಾ ರುಚಿಯಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ನಮ್ಮನೆ ಪುಟಾಣಿ ಅಂತೂ ನೋಡ್ಕೊಂಡು ಹಾಗೆ ಕೂತಿತ್ತು. ಇದಕ್ಕೆ ಮೀನಂದರೆ ತುಂಬ ಇಷ್ಟ, ಬಟ್ ಡಾಗ್ಸ್ಗೆ ಮೀನು ಹಾಕಂಗಿಲ್ವಲ್ಲ, ಹಾಗಾಗಿ ಸುಮ್ಮನೆ ಸಪ್ಪು ಕೂತಿದ್ದ ಮೊಸರನ್ನ ತಿಂದ್ಬಿಟ್ಟು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.